ನಮಸ್ತೆ ಎಲ್ಲರಿಗೂ. ನಾವು ಚಿಕ್ಕಮಗಳೂರು ಹೋದಾಗ ಆದ್ರಿಕಾ ಹೋಟೆಲಲ್ಲಿ ಸ್ಟೇ ಆಗಿದ್ವಿ. ಸೊ ಇದರ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡುವ ಅಂತ ಅನಿಸಿತ್ತು. ನಮ್ಮ ಒಂದು ದಿವಸದ ಚಿಕ್ಕಮಗಳೂರು ವಿಲಾಗ್ ನೋಡಲು ನೀವು ಮೇಲೆ ಐ ಬಟನನ್ನು ಒತ್ತಿ ಅಥವಾ ಚಾನಲನ್ನು ನೀವು ವಿಸಿಟ್ ಮಾಡ್ಬೋದು. ಸೊ ನೋಡಿ, ಇದು ಎಂಟ್ರೆನ್ಸ್. ಸೊ ಬನ್ನಿ ಒಳಗೆ ಹೋಗೋಣ. ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಇರಲ್ಲ. ಸೊ ಇದು ಸಿಟಿ ಹತ್ತಿರ. ಮತ್ತು ಇದರ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಎಂಡಲ್ಲಿ ಹೇಳ್ತೇನೆ. ಇದು 5 ಮಿನಿಟ್ಸ್ KSRTC ಬಸ್ ಸ್ಟಾಪ್ ಇದೆಯಲ್ಲ ಚಿಕ್ಕಮಗಳೂರಲ್ಲಿ, ಅದರಿಂದ 5 ಮಿನಿಟ್ಸ್ ಇರುತ್ತೆ. ಸೊ ಇವರ ಹತ್ರ ಹಾಲ್ ಎಲ್ಲ ಇದೆ ನೋಡಿ, ಇದೆ ಹಾಲ್ ಇದೆ. ಬನ್ನಿ ಲಿಫ್ಟಲ್ಲಿ ಹೋಗಿ ನಾನು ನಿಮಗೆ ರೂಮ್ ಟೂರ್ ಮಾಡ್ತೇನೆ. ಓಕೆ, ಸೊ ಇದು ನೈಟ್ ವ್ಯೂ. ಸೊ ನೈಟ್ ವ್ಯೂ ಹೇಗಿದೆ ಅಂತ ಒಮ್ಮೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಇಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಒಳ್ಳೆಯದೆ, ಮತ್ತು ಸೈಕಲ್ ಕೂಡ ಇದೆ. ಸೊ ಇದು ನೋಡಿ, ಹೀಗೆ ಲಿಫ್ಟಿಂದ ಎಂಟ್ರೆನ್ಸ್ ಬಂದು ಈ ಥರ ನಾವು ಹೋಗಬೇಕು. ಇಲ್ಲಿ ತುಂಬ ರೂಮ್ಸ್ ಇದೆ, ನೀವು ನೋಡ್ಬೋದು. ಕ್ಲೀನಾಗಿ ನೀಟ್ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಬನ್ನಿ ರೂಮ್ ನೋಡೋಣ. ನೋಡಿ, ಇದು ಬಾತ್ರೂಮ್. ಸೊ ಬಾತ್ರೂಮ್ ಚೆನ್ನಾಗಿ ದೊಡ್ಡದಿದೆ, ಕ್ಲೀನ್ ಕೂಡ ಇದೆ. ಏನೆಲ್ಲ ಟಾಯ್ಲೆಟ್ರೀಸ್ ಇದೆ ಅಂತ ಮತ್ತು ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಶ್ಯಾಂಪೂ, ಸೋಪ್, ಕಂಡೀಷ್ನರ್ ಬೇಕಿದ್ದರೆ ಗ್ಲಾಸ್ ಇದೆ, ಮತ್ತು ಟವಲ್ಸ್ ಅದೆಲ್ಲ ನಿಮಗೆ ಫ್ರೆಶ್ ಸಿಗುತ್ತೆ. ಸೊ ಎಲ್ಲ ಕ್ಲೀನ್ ಇದೆ. ಸ್ಟಾಫ್ ಎಲ್ಲ ಫ್ರೆಂಡ್ಲಿ ಇದ್ದಾರೆ, ಮತ್ತು ಕ್ಲೀನಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಇವರ ಗೂಗಲ್ ರೇಟಿಂಗ್ ಒಳ್ಳೆಯದೆ, ಮತ್ತು ತುಂಬ ಫಾರಿನರ್ಸ್ ಮತ್ತು ತುಂಬ ಜನ ಬರ್ತಿದ್ರು ವೀಕೆಂಡ್ ಇಲ್ಲಿ ಸ್ಟೇ ಆಗಲಿಕ್ಕೆ. ಓಕೆ, ಬನ್ನಿ ಕಬರ್ಡ್ ಹೇಗಿದೆ ನೋಡೋಣ. ತುಂಬ ಸ್ಪೇಷಿಯಸ್ ಆಗಿದೆ, ನೀವು ನೋಡ್ಬೋದು. ಓಕೆ, ಈಗ ನೋಡಿ, ಇಲ್ಲೊಂದು ಕೆಟಲ್ ಕೊಟ್ಟಿದ್ದಾರೆ, ಮತ್ತು ಗ್ಲಾಸ್ ಇದೆ, ನೀರಿದೆ, ಬಿಸ್ಲೇರಿ, ಇವಾಗ ಕಿನ್ಲೆದು ನೀರಿದೆ, ಮತ್ತು ಸಕ್ಕರೆ, ಟೀ, ಕಾಫಿ ಹುಡಿ ಎಲ್ಲ ಇದೆ. ಇಲ್ಲಿ ನೋಡ್ಬೋದು ನಿಮಗೆ ಶೂಸ್, ಬ್ಯಾಗ್ ಇಡಲಿಕ್ಕೆ ಸುಮಾರು ಜಾಗ ಇದೆ. ಮತ್ತು ಇಲ್ಲೊಂದು ಮಿನಿ ಫ್ರಿಜ್ ಇದೆ, ಅದರಲ್ಲಿ ನಾವು ಸ್ವಲ್ಪ ಸಾಮಾನು ಇಟ್ಟಿದ್ವಿ. ತುಂಬ ಕೂಲ್ ಇರೋದಿಲ್ಲ, ಸ್ವಲ್ಪ ಕೂಲ್ ಇರುತ್ತೆ. ನೀವು ಜ್ಯೂಸ್ ಎಲ್ಲ ತಂದು ಇಲ್ಲಿ ಇಡ್ಬೋದು. ಓಕೆ ನೋಡಿ, ಇದು ನಮ್ಮ ಸ್ಪಾ ಅಂತ ಇದೆ, ಇಲ್ಲಿ ಅದರ ಡೀಟೇಲ್ಸ್ ಇದೆ. ಮತ್ತು ಒಂದು ಟಿ ವಿ ಕೂಡ ಇದೆ ನೋಡಿ. ಬೆಡ್ ನೋಡಿ, ತುಂಬ ಕಂಫರ್ಟೇಬಲ್ ಆಗಿದೆ, ಸಾಫ್ಟ್ ಇದೆ. ಸೊ ಇದು ನಾವು ಆ್ಯಕ್ಚುಲಿ ಒಂದು ದಿವಸ ಕೂತ್ಕೊಂಡು ನಂತರ ವೀಡಿಯೋ ತೆಗೆದದ್ದು. ಸೊ ಬೆಡ್ ಅಷ್ಟು ನೀಟ್ ಕಾಣಲಿಕ್ಕಿಲ್ಲ ನಿಮಗೆ. ಇಲ್ಲಿ ತುಂಬ ವೆರೈಟಿ ರೂಮ್ಸ್ಗಳಿವೆ, ಬಾಲ್ಕನಿ ರೂಮ್ ಹಾಗೆಲ್ಲ ಇದೆ. ನಾವೀಗ ನಾರ್ಮಲ್ ರೂಮ್ ತಗೊಂಡದಿಲ್ಲಿ. ಸೊ ಇಲ್ಲಿ ನಿಮಗೆ ಏನು ಮೆನು ನೋಡ್ಬೋದು. ಇವರ ಮೆನು ತುಂಬ ಕಾಸ್ಟ್ಲಿ ಇದೆ. ಸೊ ಅದಕ್ಕೆ ನಾವು ಏನು ಆರ್ಡರ್ ಮಾಡಲಿಲ್ಲ, ನೀವು ನೋಡ್ಬೋದು ಎಷ್ಟು ಕಾಸ್ಟ್ಲಿ ಇದೆ ಅಂತ. ನಾವು ಹೊರಗಡೆ ತಿಂದದ್ದು, ಇದು ಸಿಟಿ ಹತ್ತಿರ ಇದ್ದದ ಕಾರಣ ನಮಗೆ ಸಿಟಿಯಲ್ಲೇ ಇದೆ. ಸೊ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಹೋಟೆಲಲ್ಲಿ ಹೊರಗೆ ಹೋಗ್ಕೊಂಡು ಊಟ ಮಾಡ್ತಿದ್ವಿ ನಾವು. ಬಸ್ ಹತ್ತಿರ ಇದೆ, ರಿಕ್ಷಾ ಕೂಡ ಹತ್ತಿರವಿದೆ. 5 ಮಿನಿಟ್ಸ್, ಎಲ್ಲ 5 ಮಿನಿಟ್ಸ್. ಸೊ ನೀವು ನೋಡ್ಬೋದು, ಇದರಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಅವರಾಗ ಏನೆಲ್ಲ ಫೆಸಿಲಿಟಿ ಇದೆ ಅಂತ. ಸೂಟ್ ರೂಮ್ ಇದೆ, ಟ್ವಿನ್ ರೂಮ್ ಎಲ್ಲ ಇದೆ. ಸೊ ಇಲ್ಲೊಂದು ಸ್ಪಾ ಕೂಡ ಇದೆ, ಅದರ ಕೂಡ ಫೀಸ್ ಎಲ್ಲ ಬರ್ತಿದ್ದಾರೆ. ನಾವು ಟ್ರೈ ಮಾಡಲಿಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸಿತ್ತು. ಸೊ ಈ ಹೋಟೆಲ್ ನಂಬರ್ ಎಷ್ಟು ಡಿಸ್ಟೆನ್ಸ್ ಎಲ್ಲ ಇದೆ ಅಂತ ನೋಡಿ. ಹೊರಗಡೆ ವ್ಯೂ ಈ ಥರ ಇರುತ್ತೆ. ಸೊ ನಾವು ಬದಲಿಗೆ ಬ್ರೇಕ್ಫಾಸ್ಟ್ ನಮಗೆ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಎಷ್ಟು ಪ್ರೈಸ್ ಅಂತ ನಾನು ಎಂಡಲ್ಲಿ ಹೇಳ್ತೇನೆ. ಸೊ ನೋಡಿ, ಈಗ ಇಡ್ಲಿ, ವಡ, ಪರೋಟ ಇದೆ, ಚಟ್ನಿ, ಪ್ಲೇನ್ ಕರ್ಡ್, ಕುರ್ಮಾ ಇದೆ, ಟೊಮೆಟೊ ಬಾತ್ ಇದೆ, ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದಾರೆ, ಕೇಕ್ ಇದೆ. ಮತ್ತು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಕೂಡ ಇತ್ತು, ಬ್ರೆಡ್ ಮತ್ತು ಪಾರಿಜ್, ಬೀನ್ಸ್ ಇದೆ, ಮತ್ತು ಈ ಪೊಟ್ಯಾಟೊ ಇದೆ ನೋಡಿ, ಎಗ್, ಬಾಯ್ಲ್ಡ್ ಎಗ್, ಮತ್ತು ಇದು ಚಿಕನ್ ಚೀಸ್ ಬಾಲ್. ಅದಷ್ಟು ಏನು ಇಷ್ಟ ಆಗಲಿಲ್ಲ ನನಗೆ. ಮತ್ತು ಇದು ಕಾರ್ನ್ಫ್ಲೆಕ್ಸ್ ಬೇಕಿದ್ದರೆ ಕಾರ್ನ್ಫ್ಲೆಕ್ಸ್, ಮತ್ತು ವಾಟರ್ಮೆಲನ್ ಜ್ಯೂಸ್. ನೋಡಿ, ನಾವು ಈ ಥರ ತಗೊಂಡಿದ್ವಿ. ಫುಡ್ ಟೇಸ್ಟ್ ಓಕೆ ಇದೆ. ನಿಮಗೆ ಬಿಸಿ ಬಿಸಿ ಬೇಕಿದ್ರೆ ದೋಸೆ ನೀವು ತಿನ್ಬೋದು, ಅಥವಾ ಆಮ್ಲೆಟ್ ಕೂಡ ಬಿಸಿ ಬಿಸಿ ಮಾಡಿ ತಿನ್ಬೋದು. ಇಲ್ಲೊಂದು ಕಾಫಿ ಶಾಪ್ ಕೂಡ ಹೊರಗಡೆ ಇದೆ. ಸೊ ಅದನ್ನು ಕೂಡ ನಾವು ವಿಸಿಟ್ ಮಾಡಿದ್ವಿ. ಮತ್ತು ಇದು ಹತ್ತಿರದಲ್ಲಿ 10 ನಿಮಿಷ ದೂರದಲ್ಲಿ ನಮಗೆ ಇದೊಂದು ಪಾರ್ಕ್ ಇತ್ತು. ಸೊ ಮಹಾತ್ಮ ಗಾಂಧಿ ನ್ಯಾಷನಲ್ ಪಾರ್ಕ್. ಸೊ ನಾವು ಇಲ್ಲಿ ಕೂಡ ಬಂದಿದ್ವಿ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ ನಿಮ್ಮ ಮಕ್ಕಳ ಜೊತೆ ಬಂದರೆ. ಇಲ್ಲಿ ತುಂಬ ಜಿಮ್
ಇಕ್ವಿಪ್ಮೆಂಟ್ಸ್ ಇದೆ, ಮತ್ತು ಪ್ಲೇ ಗ್ರೌಂಡ್ ಕೂಡ ತುಂಬ ದೊಡ್ಡದಿದೆ. ಇದೊಂದು ಟ್ರೈನಲ್ಲಿ ಕೂಡ ನೀವು ಹೋಗ್ಬೋದು. ಸೊ ಇದರಲ್ಲಿ ಕೂಡ ನಾವು ಹೋಗಿದ್ವಿ. ತುಂಬ ಸ್ಪೇಷಿಯಸ್ ಇದೆ ಪಾರ್ಕ್, ತುಂಬ ವಾಕಿಂಗ್ ಮಾಡಲಿಕ್ಕೆ ತುಂಬ ಜಾಗ ಇದೆ, ನೀವು ನೋಡ್ಬೋದು. ಸಿಟಿ ಹತ್ತಿರವಿದೆ, 10 minutes ಡಿಸ್ಟೆನ್ಸ್. ಎಲ್ಲ ಶಾಪ್ಸ್, ನೀವು ಕಾಫಿ ಶಾಪು ಎಲ್ಲ ಏನು ಬೇಕು ಶಾಪ್ಸ್ ನೀವು ನೋಡಿ, ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಹತ್ರ ಇದೆ. ಸೊ ನಾವು ಅದಕ್ಕೆ ಅಂತ ಚೂಸ್ ಮಾಡಿದ್ದು ಈ ಹೋಟೆಲ್, ಯಾಕಂದರೆ ನಮಗೆ ಸಿಟಿ ಸೈಡ್ ಇರಲಿ ಅಂತ. ಯಾಕಂದರೆ ಹಿಲ್ ಸ್ಟೇಷನಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಪ್ರೈಸ್ ಎಲ್ಲ. ಸೊ ನಾವು ಅದಕ್ಕೋಸ್ಕರ ಇಲ್ಲೇ ಸ್ಟೇ ಮಾಡಿ ಮತ್ತು ನಾವು ಕಾರಲ್ಲಿ ವಿಸಿಟ್ ಮಾಡುவோಣ ಅಂತ ಇದ್ವಿ. ಸೊ ನೀವು ನೋಡ್ಬೋದು ಎಷ್ಟು ದೊಡ್ಡ ಪಾರ್ಕ್ ಇದೆ ಅಂತ. ಮಕ್ಕಳಿಗಂತೂ ತುಂಬ ಚೆನ್ನಾಗಾಗುತ್ತೆ. ಸೊ ನಾವು ವೀಕ್ ಡೇಸಲ್ಲಿ ಬಂದ ಕಾರಣ ಇಲ್ಲಿ ಮಕ್ಕಳು ಯಾರು ಇರಲಿಲ್ಲ, ಅಷ್ಟೇನು ಇರಲಿಲ್ಲ. ಸೊ ನಾವು ಸ್ವಲ್ಪ ಲೇಟ್ ಬಂದಿದ್ವಿ. ಸೊ ಬೇಗ ಆಟಾಡಿ ಮತ್ತೆ ರೂಮ್ಗೆ ಹೋಗಿದ್ವಿ. ಇವತ್ತಿನ ನಮ್ಮ ಆದ್ರಿಕಾ ಹೋಟೆಲ್ ರಿವ್ಯೂ ಮತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ಪಾರ್ಕ್ ಸಣ್ಣ ರಿವ್ಯೂ ಹೇಗಾಗಿತ್ತು ಅಂತ ನೀವು ಹೇಳಿ. ನಮ್ಮ ಚಾನಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಕಮೆಂಟ್, ಶೇರ್ ಮಾಡಲು ಮರಿಬೇಡಿ.